ಕೀರ್ತನೆಗಳು 18:19 ಎಲ್ಲರೂ ಒಂದ್ಸರಿ ಓದೋಣ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ 2025 ವಿಶಾಲ ಸ್ಥಳ. ಶಾಲೋಮ್ ಸಭೆಗೆ ಅರ್ಥ ಆಗುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 2025 ಇಕ್ಕಟ್ಟಲ್ಲ, 2025 ಕಷ್ಟ ಅಲ್ಲ. 2025 ಶಾಲೋಮ್ ಸಭೆಯ ಕುಟುಂಬಗಳಿಗೆ ವಿಶಾಲ ಸ್ಥಳ. ಕೈ ತಟ್ಟೋದಾದರೆ ಚೆನ್ನಾಗಿ ಕೈ ತಟ್ಟಿ. ಎಲ್ಲೆಲ್ಲ ಇಕ್ಕಟ್ಟಿದೆ ನೋಡಿ, ಎಲ್ಲೆಲ್ಲ ಕಷ್ಟ ಇದೆ ನೋಡಿ, ಎಲ್ಲೆಲ್ಲ ಬಿಡುಗಡೆ ಇಲ್ಲದೆ ಇದ್ದೀರಿ ನೋಡಿ, ಎಲ್ಲೆಲ್ಲ ಹೋರಾಡುತ್ತಾ ಇದ್ದೀರ ನೋಡಿ, ಅಲ್ಲೆಲ್ಲ ದೇವರು ನಿಮಗೆ ಬದಲಾವಣೆಗಳನ್ನು ಕೊಟ್ಟು ಒಂದು ವಿಶಾಲ ಸ್ಥಳವನ್ನು ದೇವರು ನಿಮಗೆ ಉಂಟು ಮಾಡುವುದಕ್ಕೆ ಹೋಗುತ್ತಾನೆ. ಒಂದು ವಿಶಾಲ ಸ್ಥಳವನ್ನು ಕೈ ತಟ್ಟೋದಾದರೆ ಚೆನ್ನಾಗಿ ಕೈಗಳನ್ನು ತಟ್ಟಿ. ಯೇಸುವಿನ ನಾಮದಲ್ಲಿ 24 ಪಟ್ಟ ಕಷ್ಟಗಳು, 24 ನೀವು ನೋಡಿದ ಇಕ್ಕಟ್ಟುಗಳು ನಿಮ್ಮನ್ನು ಹಿಂಬಾಲಿಸೋದಿಲ್ಲ. ಪರಲೋಕದ ದೇವರು ಶಾಲೋಮ್ ಸಭೆಗೆ ಒಂದು ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. ವಿಶಾಲ ಸ್ಥಳ. ಹೇಳಿ 2025 2025 ಹೇಳಿ ಸಭೆ ಹೇಳಿ. 2025 ನಮಗೆ ಇಕ್ಕಟ್ಟಲ್ಲ, ನಮಗೆ ಕಷ್ಟ ಅಲ್ಲ. ಹೇಳಿ ನಮಗೆ ಇಕ್ಕಟ್ಟಲ್ಲ, ನಮಗೆ ಕಷ್ಟ ಅಲ್ಲ. 2025 ನಮಗೆ ಇಕ್ಕಟ್ಟಲ್ಲ, 2025 ನಮಗೆ ಕಷ್ಟ ಅಲ್ಲ. 2025 ನಮಗೆ ವಿಶಾಲ ಸ್ಥಳ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ರಬಾಲ ಶಲಹದುನ ಸಂದೆ. ಕೈಗಳನ್ನು ತಟ್ಟಿ. ಏನೋ ಬಂದೆ ಓದಿ ಅಂತ ಕುತ್ಕೊಂಬೇಡಿ. ಕೈ ತಟ್ಟಿ, ಕೈ ತಟ್ಟಿ, ಕೈ ತಟ್ಟಿ. ಯೇಸುವಿನ ನಾಮದಲ್ಲಿ. ರಖಂದಲ ಹದುನ ಸಂದೆ. ದಾವೀದನು ಹೇಳುತ್ತಾ ಇದ್ದಾನೆ, ಆತನು ನನ್ನನ್ನು ಬಿಡಿಸಿ, ಆತನು ನನ್ನನ್ನು ಬಿಡಿಸಿ. ಯಸ್ ಯಸ್, ಆತನು ನನ್ನನ್ನು ಬಿಡಿಸಿ. ಹಬಲ ಸಂದಲ ದನ ಶರೆ ರಗನ ದಲ ಹದುನ ಸಂದ ರಬ ಹತುನ ಶಲಹದುನ ಶರೆ. ಸುಮ್ಮನೆ ಕೂತ್ಕೊಂಡಿದ್ದೀರಿ. ರಬನ ಶಲಹದುನ ಶಂದರು. ಯೇಸುವೇ ನಾ ರಬಲ ಶಂದು ರಖಂದು ರೋಬಲ ಶಲಹದುನ ಶಂದೆ. ಇನ್ನೊಂದ್ಸರಿ ಆ ವಾಕ್ಯ ಓದೋಣ. ಏನೋ ಬಂದೆ ಅಂತ ಓದೆ ಅಂತ ಹೋಗ್ಬೇಡಿ. ದೇವ್ರು ನಿಮ್ಮೊಟ್ಟಿಗೆ ಏನು ಮಾತಾಡ್ತಿದ್ದಾರೆ. ಆತನು ನನ್ನನ್ನು ಬಿಡಿಸಿ, ಆತನು ಮಾತಾಡಿ. ಓದಿ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ಅವನ ಅನುಭವನ ಹೇಳ್ತಾ ಇದ್ದಾನೆ ದಾವೀದನು. ಸೇರಿಸಿದನು ಅಂದ್ರೆ ಅದಕ್ಕೆ ಮುಂಚೆ ಏನಿತ್ತು? ಇಕ್ಕಟ್ಟಿತ್ತು. ಅದಕ್ಕೆ ಮುಂಚೆ ಏನಿತ್ತು? ಕಷ್ಟ ಇತ್ತು. ಅಲ್ಲೆಲ್ಲೂಯ್ಯ. ಅದಕ್ಕೆ ಮುಂಚೆ ಏನಿತ್ತು? ಹೋರಾಟ ಇತ್ತು. ಅಲ್ಲೆಲ್ಲೂಯ್ಯ. ನಮ್ಮ ಬರೋ ವಾರಗಳಲ್ಲಿ ಅದನ್ನ ಮೇಲಿನ ವಾಕ್ಯಗಳನ್ನ ನಾನು ನಿಮಗೆ ಕೊಡ್ತೇನೆ. ಈಗ ವಿಶಾಲ ಸ್ಥಳಕ್ಕೆ ಎಷ್ಟು ಬೇಕು, ಅದರ ಅನುಭವಗಳೇನು, ಅದರ ಆಶೀರ್ವಾದಗಳೇನು ಹೇಳಿ ನಾನು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ. ಇವನು ಹೇಳ್ತಾ ಇದ್ದಾನೆ ಸೇರಿಸ್ತಾನೆ ಅಲ್ಲ, ಸೇರಿಸಿದನು. ಅಲ್ಲೆಲ್ಲೂಯ್ಯ. 2025 ಮುಗಿಯೋದ್ರೊಳಗಡೆ ಈ ಕೂಟ ಹೇಳಬೇಕು. ಈ ಜನ ಹೇಳಬೇಕು, ನಮಗೆ ಇಕ್ಕಟ್ಟಿತ್ತು 24, 25 ಆರಂಭ ಇಕ್ಕಟ್ಟಿತ್ತು. ಆದರೆ ದಿನಗಳು ಕಳೆದ ಮೇಲೆ ನಾವು ಇಕ್ಕಟ್ಟಲ್ಲಿ ಇರಲಿಲ್ಲ. ದೇವರು ನಮ್ಮನ್ನು ಬಿಡಿಸಿ, ಕರ್ತನು ನಮ್ಮನ್ನು ಬಿಡಿಸಿ. ಎಲ್ಲಿ ಇಕ್ಕಟ್ಟಿತ್ತು, ಎಲ್ಲಿ ಕಷ್ಟ ಆಯಿತು, ಎಲ್ಲಿ ಹೋರಾಟ ಆಯಿತು, ಕರ್ತನು ನಮ್ಮನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನಾವೀಗ ದಾವೀದನ ಅನುಭವನ ಕೇಳ್ತಾ ಇದ್ದೀವಿ. ಬೇಗ ಜನವರಿ 1ನೇ ತಾರೀಕಿಂದ ದಿನ ಕಳೆದಂಗೆ ನಮ್ಮ ಅನುಭವನ ನಾವು ಹೇಳಬೇಕು. ನನ್ನ ಇಕ್ಕಟ್ಟು ಬದಲಾಗಿದೆ, ನನ್ನ ಇಕ್ಕಟ್ಟು ಬದಲಾಗಿದೆ. ಎಲ್ಲೆಲ್ಲ ಇಕ್ಕಟ್ಟಿದೆ ನೋಡಿ, ಎಲ್ಲೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಿ ನೋಡಿ, ಯಾವುದೆಲ್ಲ ನಿಮಗೆ ಇಕ್ಕಟ್ಟಾಗಿದೆ ನೀವು ಊಹಿಸ್ಕೊಳ್ಳಿ. ನೀವು ನೋಡಿ ಅವುಗಳನ್ನ ಯೋಚಿಸಿ. ಓಕೆ, ಇಲ್ಲೆಲ್ಲ ನನಗೆ ಇಕ್ಕಟ್ಟಿದೆ, ಇಲ್ಲೆಲ್ಲ ಕಷ್ಟ ಇದೆ, ಇಲ್ಲೆಲ್ಲ ನಾನು ಹೋರಾಡ್ತಾ ಇದ್ದೇನೆ. ದೇವರು ನಿನ್ನನ್ನು 25 ಬಿಡೋದಿಲ್ಲ. ದೇವರು, ನೀನು ನಂಬಿದ ದೇವರು,
ನಿನ್ನನ್ನು ಆರಿಸಿಕೊಂಡ ದೇವರು, ನಿನ್ನ ನಂಬಿ ಬಂದ ದೇವರು ನಿನ್ನನ್ನು ಇಕ್ಕಟ್ಟುಗಳಲ್ಲಿ ಬಿಡೋದು, ಸೇರಿಸಿದನು. ಅಲ್ಲೆಲೂಯಾ. ಎಲ್ಲಿಗೆ ಸೇರಿಸದಂತೆ? ವಿಶಾಲ ಸ್ಥಳದಲ್ಲಿ. ಹಂಗಂದ್ರೆ ಇಂದಿನ ಅನುಭವನ ಯೋಚನೆ ಮಾಡಿ ನೋಡಿ. ಇಕ್ಕಟ್ಟು, ದಾವೀದನ್ರಿ ಅಭಿಷಕ್ತನು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟವನು. ಎಲ್ಲರಿಗೂ ಹೋರಾಟಗಳು, ಇಕ್ಕಟ್ಟುಗಳು, ಕಷ್ಟಗಳು, ನಷ್ಟಗಳು ಇದೆಲ್ಲ ಬರುತ್ತೆ. ಅಲ್ಲೆಲೂಯಾ. ಇವುಗಳಲ್ಲೇ ಜೀವನ ಮುಗಿದು ಹೋಗೋದಿಲ್ಲ, ಮುಗಿದು ಹೋಗಬಾರ್ದು. ಇವುಗಳಲ್ಲೇ ಮುಗಿದು ಹೋಗಬಾರ್ದು. ಅಲ್ಲೆಲೂಯಾ. ಮುಗಿದೋಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ದಾವೀದನ ದೇವರು ನಮಗೂ ದೇವರಾಗಿದ್ದಾನೆ. ದಾವೀದನ ಇಕ್ಕಟ್ಟುಗಳನ್ನು ಬದಲಾಯಿಸಿದ ದೇವರು, ಅವನ ಇಕ್ಕಟ್ಟುಗಳನ್ನು ಬದಲಾಯಿಸಿದ ದೇವರು ನಿನಗೂ ನನಗಿರುವ ಇಕ್ಕಟ್ಟುಗಳನ್ನು ದೇವರು ಬದಲಾಯಿಸುವವನಾಗಿದ್ದಾನೆ. ಯೇಸುವೆ ನಾಮದಲ್ಲಿ 2025 ನಾನು ಮತ್ತು ಸಭೆಗೆ ಹೇಳುತ್ತೇನೆ, ನಿನಗೂ ನನಗೂ ದೇವರು ವಿಶಾಲ ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಅಲ್ಲೇ ಹಲ್ಲೆಲೂಯಾ. ಅವನು ಹೇಳ್ತಾನೆ, ಸೇರಿಸಿದನು. ಹಲ್ಲೆಲೂಯಾ. ಹಾಗಾದ್ರೆ ದೇವ ಮಕ್ಕಳಿಗೊಂದು ನಂಬಿಕೆ ಬಂದ್ಬಿಡ್ಬೇಕು, ದಾವೀದನ ವಿಶಾಲ ಸ್ಥಳಕ್ಕೆ ಸೇರಿಸಿದ ದೇವರು. ಹೇಳ್ಬೇಕು, ನೀವು ಹೇಳ್ಬೇಕು, ನಮ್ಮನ್ನು ಹಲ್ಲೆಲೂಯಾ. ಅದಕ್ಕೆ ಮುಂಚೆ ನೀವು ಹೇಳ್ಬೇಕು ಅಥವಾ ಇಕ್ಕಟ್ಟಿದೆಯಾ? ಇದೆ. ಮಾತಾಡೋ ನನಗೂ ಇಕ್ಕಟ್ಟಿದೆ. ಹಲ್ಲೆಲೂಯಾ. ಅನೇಕ ವಿಷಯಗಳಲ್ಲಿ ನನಗೂ ಒಂದು ವಿಶಾಲ ಸ್ಥಳ ಬೇಕು. ಇದು ನನಗೂ ಆಶೀರ್ವಾದ, ಇದು ನಿಮಗೂ ಇದು ನನಗೂ ಆಶೀರ್ವಾದ. ಕೇಳುವ ನೋಡುವ ಎಲ್ಲರಿಗೂ ಇದು ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಶಬ್ದ ಕಡಿಮೆ ಆಗಬಾರ್ದು. ಹಲ್ಲೆಲೂಯಾ. ಒಂದ್ಸರಿ ಓದ್ಬಿಡೋಣ ವಾಕ್ಯ. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ವಿಶಾಲ ಸ್ಥಳದಲ್ಲಿ, ಅಲ್ಲೇ ಒಂದು ಏನು ಹೇಳೋದು, ವಿಶಾಲ ಅನ್ನಿ ನೋಡೋಣ. ಏನು ಹೇಳ್ತೀರಿ? ಅದನ್ನು ಚಿಕ್ಕದಾಗಿ ಹೇಳಕ್ಕಾಗಲ್ಲ ನೀವು. ಆತನು ನೋಡಿ ಚಿಕ್ಕದಾಗಿದೆ. ನನ್ನನ್ನು ಮಾತಾಡಲ್ಲ ನೀವು. ಬಿಡಿಸಿ ಅದನ್ನ ಎಳೆಯೋದಕ್ಕಾಗ ಅನ್ನಿ ಅಂದ್ರೆ ಏನು? ಉದ್ದ ಇದೆ. ಈ ವರ್ಷ ನೀವು ಎಡಕ್ಕೂ ಬಲಕ್ಕೂ ಹರಡಿಕೊಳ್ಳುವುದು. ಕೈತಟ್ಟಿ. ವಿಶಾಲ. ಹಲ್ಲೆಲೂಯಾ. ಹೇಳೋದ್ರಲ್ಲೇ ಒಂದು ಆಶೀರ್ವಾದ. ಆ ವಿಶಾಲ ನೋಡಿ, ಎಳೆದೇ ಹೇಳಬೇಕು. ಆತನು ಚಿಕ್ಕದಾಗಿದೆ. ನಾನು ಅದನ್ನೇನು ಕೇಳಿದೆ? ಆತನು ನಮ್ಮನ್ನು. ಏನು ದೊಡ್ಡದಾಗಿದೆ ಚಿಕ್ಕದಾಗಿದೆಯಾ? ವಿಶಾಲ ಎಷ್ಟು ಅಕ್ಷರ ನೋಡಿ? 3 ಅಕ್ಷರ. ಆತನು ಎಷ್ಟು ಅಕ್ಷರ ನೋಡಿ? 3. ನನ್ನನ್ನು ಎಷ್ಟು ಅಕ್ಷರ ನೋಡಿ? ಇದೆಲ್ಲ ನೀವು ಅನ್ನಕ್ಕಾಗಲ್ಲ. ನಾನು ಇವಾಗ ಮಾತಾಡುವಾಗಲೇ ನನಗೂ ಅದು ನೆನಪಿಗೆ ಬರ್ತಾ ಇದೆ. ನಾನು ಸಂದೇಶ ತಗೊಳ್ಳೋಕೆ ಅದು ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ? 2025 ನಿನಗೆ ದೊಡ್ಡದಾಗಿದೆ. ನಿನ್ನ ಕೆಲಸ ದೊಡ್ಡದಾಗಿರುತ್ತೆ, ನಿನ್ನ ಸಂಪಾದನೆ ದೊಡ್ಡದಾಗಿರುತ್ತೆ, ನಿನ್ನ ಆಶೀರ್ವಾದಗಳು ದೊಡ್ಡದಾಗಿರುತ್ತೆ. ನಿನ್ನ ಕುಟುಂಬ ಜೀವನ ದೊಡ್ಡದಾಗಿರುತ್ತೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಸಂದೆ 2025 ನಿನಗೆ ಚಿಕ್ಕದಾಗಿರೋದಿಲ್ಲ, ನಿನಗೆ ಚಿಕ್ಕದಾಗಿರೋದಿಲ್ಲ. ಅದು ನಿನಗೆ ವಿಶಾಲವಾಗಿರುತ್ತೆ. ಯೇಸುವಿನ ನಾಮದಲ್ಲಿ. ನಂಬುವವರಿಗಾಗಿ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಂಬುವವರಿಗಾಗಿ ನನ್ನ ದೇವರಿಗೆ ಸ್ತೋತ್ರ. ಬರಲಿಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಳು 31:8. ಬೇಗ. ನೀನು ನನ್ನನ್ನು ಶತ್ರುಗಳ ಕೈಗೆ ನೀನು ನನ್ನನ್ನು ಶತ್ರುಗಳ ಕೈ ಕೆಳಗೆ ಬೀಳಿಸಲಿಲ್ಲ. ನಿರಾತಂಕ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದ್ದೆ. ಅದು ಮತ್ತೊಂದು ಬೈಬಲಲ್ಲಿ ಹೀಗೆ ಹೇಳುತ್ತೆ, ನನ್ನ ಪಾದಗಳನ್ನು ಅಗಲವಾದ ಸ್ಥಳದಲ್ಲಿ ನಿಲ್ಲಿಸಿದ್ದಿ.
ಇದೇ ದಾವೀದನು ಹೇಳ್ತಾನೆ, ನೀನು ನನ್ನ ಪಾದಗಳನ್ನು, ಅದು ನೋಡಿ ಸ್ವಲ್ಪ ಅಗಲವಾಗಿ, ಯಾರ ಪಾದಗಳನ್ನ? ಹಾಗಾದ್ರೆ ಇದಕ್ಕಿಂದೆ ಅವನ ಪಾದಗಳು ಅಗಲವಾದ ಅಂತಂದ್ರೆ ಏನು ಅಂತಂದ್ರೆ ಇಕ್ಕಟ್ಟಲ್ಲಿ ನಡೆದಿರ್ತಾನೆ. ಇಕ್ಕಟ್ಟಲ್ಲಿ ಕಷ್ಟಗಳಲ್ಲಿ ನಡೆದಿರ್ತಾನೆ. ಈಗ ಅವನ್ನ ಬಿಡಿಸಿ ಪರಲೋಕದ ದೇವರು ನಿಲ್ಲಿಸಿದ್ದಿ ಅಂತಾನೆ. ನಿಲ್ಲಿಸಿದ್ಯಪ್ಪ, ಇದಕ್ಕೆ ಮುಂಚೆ ನಾನು ನಡೀತಿದ್ದೆ, ಆದ್ರೆ ಇಕ್ಕಟ್ಟಿತ್ತು, ಕಷ್ಟ ಇತ್ತು, ಕಲ್ಲು ಮುಳ್ಳಿತ್ತು. ಕಷ್ಟಪಟ್ಟು ನಡೀತಿದ್ದೆ, ವೇದನೆಗಳನ್ನು ಅನುಭವಿಸಿ ನಡೀತಾ ಇದ್ದೆ. ಈಗ ನನಗೆ ಅನುಭವ ಇಲ್ಲ. ಈಗ ನನ್ನ ಪಾದಗಳು ಎಲ್ಲಿ ನಿಂತಿದೆ ಗೊತ್ತಾ? ಅಗಲವಾದ. ಇವತ್ತು ಅನೇಕರ ಕೆಲಸಗಳಾಗಿರಬಹುದು, ಅನೇಕರ ಕುಟುಂಬ ಜೀವನಗಳಾಗಿರಬಹುದು, ಅನೇಕರ ವೇದನೆಗಳು, ಕಷ್ಟಗಳು ನೀವು ಆಗ ಹಾದು ಹೋಗುತ್ತಾ ಇರಬಹುದು. ದೇವರು 2025 ನಿಮ್ಮನ್ನು ಅಗಲವಾದ ಸ್ಥಳಗಳಲ್ಲಿ, ವಿಶಾಲವಾದ ಸ್ಥಳಗಳಲ್ಲಿ ಕರ್ತನು ನಿಮ್ಮನ್ನು ತೆಗೆದುಕೊಂಡೋಗಿ, ಎಲ್ಲಾದರೂ ನೀವು ಯಾರ ಕೈ ಕೆಳಗಡಾದ್ರೆ ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇರೋದಾದ್ರೆ ನಿಮ್ಮನ್ನು 25, ನನಗೆ ಚೆನ್ನಾಗಿ ಗೊತ್ತಿರಿ, ನಮ್ಮ ಸಭೆಯಲ್ಲಿ ಅರ್ಧಕ್ಕಿಂತ ಮೇಲಾಗಿ ನೀವು ಬೇರೆಯವ್ರ ಕೈ ಕೆಳಗಡೆ ಕಷ್ಟಪಟ್ಟು ಕೆಲಸ ಮಾಡೋದಾದ್ರೆ ದೇವರು ನಿಮ್ಮನ್ನು ಅಲ್ಲಿಂದ ಹೊರಗಡೆ ತಂದು ನಿಮ್ಮನ್ನು ವಿಶಾಲವಾದ ಸ್ಥಳಗಳಲ್ಲಿ ನಿಮ್ಮ ಕಾಲುಗಳನ್ನು ನಿಲ್ಲಿಸಿ ಹೇಳುತ್ತಾನೆ, ನಾನೇ ನಿನ್ನನ್ನು ಇಕ್ಕಟ್ಟಾದ ಸ್ಥಳಗಳಿಂದ ನಿನ್ನನ್ನು ಹೊರಗಡೆ ತಂದಿದ್ದೇನೆ. ನಾನು ನಿನ್ನನ್ನು ಹೊರಗಡೆ ತಂದಿದ್ದೇನೆ ಯೇಸುವಿನ ನಾಮದಲ್ಲಿ. ಹಬಲ ಶಂದೆ. ಕೈಗಳನ್ನು ತಟ್ಟಿ ದೇವರ ಶಕ್ತಿಯಲ್ಲಿ ಚಲಿಸುತ್ತಾ ಇದೆ, ಪರಲೋಕದ ಶಕ್ತಿಯಲ್ಲಿ ಚಲಿಸುತ್ತಾ ಇದೆ. ಕುಣಿ ಆತ್ಮದಲ್ಲಿ. ಹಲ್ಲೆಲೂಯಾ. ಆತನು ನನ್ನ ಪಾದಗಳನ್ನು ಅಗಲವಾದ ಸ್ಥಳದಲ್ಲಿ ನಿಲ್ಲಿಸಿದನು. ಅಲ್ಲೂ ಹೇಳ್ತಾ ಇದ್ದಾನೆ, ನಿಲ್ಲಿಸ್ತೀನಿ ಅಲ್ಲ, ನಿಲ್ಲಿಸಿದನು. ಆಗಿದೆ, ಅವನು ಆಗಿರೋ ಅನುಭವನ ಹೇಳ್ತಾ ಇದ್ದಾನೆ. ದೇವರು ಅವನ ಜೀವನದಲ್ಲಿ ಏನು ಮಾಡಿದ್ದಾನೋ ಅದನ್ನು ಹೇಳ್ತಾ ಇದ್ದಾನೆ. 25 ನೀನು ನಾನು ಅದನ್ನೇ ಹೇಳೋದಕ್ಕೆ ಹೋಗ್ತೀರಿ. ಇಕ್ಕಟ್ಟಿತ್ತು, ಕಷ್ಟ ಆಯಿತು, ಬರಗಾಲ ಇತ್ತು, ಮುಂದೆ ಏನಾಗುತ್ತೋ ಗೊತ್ತಿರಲಿಲ್ಲ, ಯೋಚನೆಗಳಲ್ಲಿ, ಕಷ್ಟಗಳಲ್ಲಿ ನಾನು ಹಾದು ಹೋಗುತ್ತಾ ಇದ್ದೆ. ನನ್ನ ದೇವರು ನನ್ನನ್ನು ಅಗಲವಾದ ಮಾರ್ಗಗಳಲ್ಲಿ ತಂದು ನಿಲ್ಲಿಸಿದ್ದಾನೆ. ಯೇಸುವಿನ ನಾಮದಲ್ಲಿ. ರಬನ ಶಂದೆ. ನನ್ನ ಪಾದಗಳು ಅಗಲವಾದ ಸ್ಥಳಗಳಲ್ಲಿ. ಜೀಸಸ್. ಬಿಡುಗಡೆಗಳು ನಡೆಯುತ್ತಾ ಇದೆ, ಆಶೀರ್ವಾದಗಳು ಚಲಿಸುತ್ತಾ ಇದೆ. ಯೇಸುವಿನ ನಾಮದಲ್ಲಿ ಅನೇಕರ ಕಷ್ಟಗಳು 2025 ಬದಲಾಗುವುದಕ್ಕೆ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಕೈಗಳನ್ನು ತಟ್ಟಿ ಅನ್ಯ ಭಾಷೆಗಳಲ್ಲಿ ಕಬಲ ಶಂದೆ ರಗದನ ಶಬಲ ಶಂದೆ. ಅನ್ಯ ಭಾಷೆಗಳಲ್ಲಿ ನನ್ನ ಪಾದಗಳು ಅಗಲವಾದ ಸ್ಥಳಗಳು ಯೇಸುವಿನ ನಾಮದಲ್ಲಿ ಆತನು ತಂದು ನಿಲ್ಲಿಸಿದ್ದಾನೆ. ಶಂದು ರಗನ. ಕೈಗಳನ್ನು ತಟ್ಟಿ ಪ್ಲೀಸ್. ಬಾರಿಸೋರ್ ಶಬ್ದ ನನಗೆ ಕೇಳಲಿ. ನಾನಾ ಶಂದ ಅವನ ಪಕ್ಕದಲ್ಲಿ ಕೂತ್ಕೊಳ್ಳಿ. ರಿಬಲ ಶಂದೆ ರಕಂದು ರೋ ಬಲ ಶಂದೆ. ತನ ಶಂದೆ. ಆತನು ನನ್ನ ಪಾದಗಳನ್ನು ಅಗಲವಾದ ಸ್ಥಳದಲ್ಲಿ ನಿಲ್ಲಿಸಿದ್ದಿ. ಹಲ್ಲೆಲೂಯಾ. ನೋಡಿ, ನಿಮ್ಮ ಜೀವನ ಒಂದ್ಸರಿ ತಿರುಗಿ ನೋಡಿ. ಯೇಸು ಸ್ವಾಮಿನ ನಂಬಿದ್ದೀವಿ, ಕರೆಯಲ್ಪಟ್ಟಿದ್ದೀವಿ, ಅಭಿಷೇಕಿಸಲ್ಪಟ್ಟಿದ್ದೀವಿ. ಹಲ್ಲೆಲೂಯಾ. ದಾವೀದನು ಹಾಗೇನೆ, ಅಭಿಷೇಕಿಸಲ್ಪಟ್ಟ ದಾವೀದನು ಕಷ್ಟಗಳಲ್ಲಿ ಹೋಗ್ಬೇಕಾಗುತ್ತೆ. ವಿರೋಧಿಗಳು ಅನೇಕರಿರ್ತಾರೆ, ಮನೆಯಲ್ಲೂ ವಿರೋಧಿಗಳಿರ್ತಾರೆ, ಊರಲ್ಲೂ ವಿರೋಧಿಗಳಿರ್ತಾರೆ. ನಾಗಲೇ ಹೇಳಿದ್ನಲ್ಲ, ಸಭೆಯಲ್ಲೇ ವಿರೋಧಿಗಳು. ಇಲ್ಲಾಂದರೆ ಈ ಸಭೆ ಇಷ್ಟೊತ್ತಿಗೆ ಸಾವಿರಗಳಲ್ಲಿ ನಿಲ್ಲಬೇಕಾಗಿತ್ತು. ಕುಟುಂಬದಲ್ಲಿ ವಿರೋಧಿಗಳು, ಸಭೆಯಲ್ಲಿ ನಾವು ಪ್ರೀತಿಸಿದವರೇ ವಿರೋಧಿಗಳು, ನಮ್ಮಿಂದ ಕಲಿತವರೇ ವಿರೋಧಿಗಳು, ನಾವು ಯಾರಿಗೆ ಸಹಾಯ ಮಾಡಿದ್ರು ಅವರೇ ವಿರೋಧಿಗಳು.
ನಾವು ಇಕ್ಕಟ್ಟುಗಳಲ್ಲೇ ಹೋಗಿದ್ದು, ಇಲ್ಲಾಂದರೆ ಈ ಸಭೆ ಸೇವೆ ಇಷ್ಟೊತ್ತಿಗೆ ಸಾವಿರಗಳಾಗಿ ಬದಲಾಗಬೇಕಾಗಿತ್ತು. ನಿಮಗೆ ಅರ್ಥ ಆಗೋದಿಲ್ಲ. ಪರಿಶುದ್ಧಾತ್ಮನ ಎಲ್ಲಿ ಮುಟ್ಟುತ್ತಾ ಇದ್ದಾನೆ, ನನಗೂ ಇಲ್ಲೇ ಅರ್ಥ ಆಗ್ತಾ ಇರೋದು. ಸಂದೇಶ ತಗೊಂಡಿದೆ ಬೇರೆ ವಿಧ, ದೇವರ ಆತ್ಮನಲ್ಲಿ ನಡೆಸುತ್ತಾ ಇರೋದೇ ಬೇರೆ ವಿಧ. ಇಲ್ಲಾಂದ್ರೆ ನಾನು ಬಲಿಪೀಠ ಇಳಿದು ಕೆಳಗಡೆ ಬರ್ತಾ ಇರಲಿಲ್ಲ. ಕೈಗಳನ್ನು ತಟ್ಟೋದಕ್ಕೆ ವಿರೋಧಿಗಳು ಮನೆಯಲ್ಲೂ ಇರುತ್ತಾರೆ, ವಿರೋಧಿಗಳು ಊರಲ್ಲೂ ಇರುತ್ತಾರೆ, ವಿರೋಧಿಗಳು ಕೆಲಸ ಮಾಡೋ ಸ್ಥಳಗಳಲ್ಲೂ ಇರುತ್ತಾರೆ. ಯಾರು ಹೇಗೆ ಬೇಕಾದರೂ ಇರಲಿ, ನಿನ್ನನ್ನು ನನ್ನನ್ನು ನನ್ನ ದೇವರು ಆರಿಸಿಕೊಂಡಿರುವುದಾದರೆ, ನಿನ್ನನ್ನು ನನ್ನನ್ನು ನನ್ನ ದೇವರು ಕರೆದಿರುವುದಾದರೆ, ನಿನ್ನನ್ನು ನನ್ನ ದೇವರು ಆರಿಸಿಕೊಂಡಿರುವುದಾದರೆ ಆತನು ಇಕ್ಕಟ್ಟುಗಳಲ್ಲೇ ನಮ್ಮನ್ನು ಇಡೋದಿಲ್ಲ, ಇಕ್ಕಟ್ಟುಗಳಲ್ಲೇ ನಮ್ಮನ್ನು ಇಡೋದಿಲ್ಲ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಬರಲಿ, ಆ ಶಬ್ದ ಬರಲಿ. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನ ಕಾಲು ಇದುವರೆಗೂ ಎಲ್ಲಿತ್ತಂತಂದ್ರೆ ಇಕ್ಕಟ್ಟು. ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲಿ ಸಂತೋಷ ಇದೆ ಗೊತ್ತಿಲ್ಲ, ಎಲ್ಲಿ ಆಶೀರ್ವಾದ ಇದೆ ಗೊತ್ತಿಲ್ಲ. ಕರ್ತನ ಅವನ ಜೀವನದಲ್ಲಿ ಅದ್ಭುತಗಳು ಮಾಡಿದ್ದಾನೆ. ಈಗ ಅವನು ಹೇಳ್ತಾ ಇದ್ದಾನೆ, ಕರ್ತನ ಈಗ ನನ್ನನ್ನು, ನನ್ನ ಕಾಲುಗಳನ್ನು ಇದೇ ಶಿಫ್ಟ್ ಅನ್ನೋದು, ಇದನ್ನೇ ಬದಲಾವಣೆ ಅನ್ನೋದು ಇದೇನೆ. ಸಭೆಗೆ ದೇವರ ಆತ್ಮನ ಒಂದು ಬದಲಾವಣೆಯನ್ನು ಕೊಡುತ್ತಾ ಇದ್ದಾನೆ. ಕಳೆದ 10 ವರ್ಷಗಳು ನೀನು ಇಕ್ಕಟ್ಟುಗಳಲ್ಲಿ ಹಾದು ಬಂದಿರುವುದಾದರೆ, ಕಳೆದ 7 ವರ್ಷಗಳು ನೀನು ಇಕ್ಕಟ್ಟುಗಳಲ್ಲಿ ಹಾದು ಬಂದಿರುವುದಾದರೆ, 2025 ದೇವರಾತ್ಮನ ಹೇಳುತ್ತಾ ಇದ್ದಾನೆ, ನಿನ್ನ ಕಾಲುಗಳನ್ನು ಅಗಲವಾದ ಮಾರ್ಗಗಳಲ್ಲಿ ಕರ್ತನು ನಡೆಸುವುದಕ್ಕೆ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ನಡೆಯಲಿ. ನಿನ್ನ ಪಾದಗಳು ಅಗಲವಾದ ಮಾರ್ಗಗಳಲ್ಲಿ ದೇವರು ನಡೆಸುವುದಕ್ಕೆ ಹೋಗುತ್ತಾನೆ. ಯೇಸುವಿನ ನಾಮದಲ್ಲಿ. ಯೆಸ್ ಯೆಸ್ ಜೀಸಸ್. ರಬಾಲ ಶಂದೆ ಒಂದಿಕೋ ಒಂದಿಕೋ ಒಂದಿಕೋ. ಜೀಸಸ್ ಜೀಸಸ್ ಜೀಸಸ್. ದಾದಾನ ಶಂದೆ. ಏಯ್ ಏಯ್ ಜೀಸಸ್. ಕಬನ ಶಂದರು. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಎಫೆಕ್ಟ್ ಬರಬೇಕು, ಸಂತೋಷ ಬರಬೇಕು. ಏಯ್ ಹಲ್ಲೆಲೂಯಾ. ನಾನು ಸಭೆಗೆ ಹೇಳ್ತೀನಿ, ಇಲ್ಲಿವರೆಗೂ ದೇವರು ನಮ್ಮನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದು, ಇಲ್ಲಿವರೆಗೂ ನಮ್ಮನ್ನು ರೂಪಿಸ್ಕೊಂಡು ಬಂದಿದ್ದು ಗೊತ್ತು. ದಾವೀದನ ಮೇಲೆ ಏನು ಕರೆ ಇದೆ, ದಾವೀದನ ದೇವರು ಏನು ಕರೆದಿದ್ದಾನೆ, ದಾವೀದನ ಮುಂದಿನ ಜೀವನ ದೇಶಕ್ಕೆ ಹೇಗಿರಬೇಕು, ಅವನು ಇಸ್ರಾಯೇಲರಿಗೆ ಎಷ್ಟು ಆಶೀರ್ವಾದವಾಗಿದ್ದಾನೆ ಪರಲೋಕದ ದೇವರಿಗೆ ಗೊತ್ತು. ನಿನ್ನ ಕುರಿತು ನನ್ನ ಕುರಿತು ದೇವರಿಗೆ ಗೊತ್ತು. ದಾವೀದನನ್ನು ಕರೆದ ದೇವರು, ಆರಿಸಿಕೊಂಡ ದೇವರೇ ನಿನ್ನನ್ನು ನನ್ನನ್ನು ಆರಿಸಿಕೊಂಡದ್ದು. ಕೈಗಳನ್ನು ತಟ್ಟಿ. ಇಕ್ಕಟ್ಟುಗಳು ಬಂದಿರೋದಾದರೆ ವಿಶಾಲ ಸ್ಥಳ ಇದೆ, ಕಷ್ಟಗಳು ಬಂದಿರೋದಾದರೆ ವಿಶಾಲ ಸ್ಥಳ ಇದೆ. ಎಷ್ಟು ಜನಕ್ಕೆ ನಂಬಿಕೆ ಬರ್ತಾ ಇದೆ? ನಂಬಿ. ವಾಗ್ದಾನಗಳು ಸುಮ್ಮನೆ ಬರೋದಿಲ್ಲ, ಇಲ್ಲಿಂದ ಸಂದೇಶಗಳು ಯಾವುದು ಸುಮ್ಮನೆ ಬರೋದಿಲ್ಲ. ಹಲ್ಲೆಲೂಯಾ. ದೇವರು ವಾಗ್ದಾನದ ಮೇಲೂ ನಿಮಗೆ ನಂಬಿಕೆ ಬರಲಿ. ದೇವರು ನಿಮ್ಮ ಸೇವಕನ ಮೂಲಕ ದೇವರು ಈ ವಾಗ್ದಾನಗಳನ್ನು ಮಾತಾಡುತ್ತಾ ಇರೋದಾದರೆ ನಿಮಗೆ ನಂಬಿಕೆ ಬರಲಿ. 25 ಇಕ್ಕಟ್ಟುಗಳು ಬದಲಾಗ್ಬಿಡುತ್ತೆ, ಇಕ್ಕಟ್ಟುಗಳು ಬದಲಾಗ್ಬಿಡುತ್ತೆ. ನಾನು ಮತ್ತೆ ಹೇಳ್ತೀನಿ, ಆ ಸೌಂಡ್ ಕರೆಕ್ಟ್, ಇವಾಗ ಬಂತಲ್ಲ ಆ ಸೌಂಡ್ ಕರೆಕ್ಟು. ನಾನು ಮತ್ತೆ ಹೇಳ್ತೀನಿ, ಬರೀ 25ಕ್ಕೆ ಮಾತ್ರ ಇದನ್ನು ತಗೊಬೇಡಿ. ಸೂಪರ್ ಸೂಪರ್. 10 ವರ್ಷಕ್ಕೆ ನಿಮ್ಮ ದರ್ಶನ ಬರೋವಾರ ಅದನ್ನು ವಿವರಿಸ್ತೀನಿ, ಬರೋ ವಾರಗಳಲ್ಲಿ ಅಥವಾ ಈ ತಿಂಗಳು ಪೂರ್ತಿ ನಾನು ಅದನ್ನು ವಿವರಿಸ್ತೀನಿ. ಹಲ್ಲೆಲೂಯಾ. ಈ ಸಂದೇಶಗಳನ್ನ, ಈ ವಾಗ್ದಾನಗಳನ್ನ ನೀವು ಮರಿಬೇಡಿ. ಯೋಚಿಸಿ ದೇವರು ದಾವೀದನ್ನ ಹೇಗೆ ಅವನ ಕಷ್ಟಗಳಿಂದ, ಅವನ ಇಕ್ಕಟ್ಟುಗಳಿಂದ ಬಿಡಿಸ್ಕೊಂಡು ಬಂದು ಈಗ ಅವನು ಹೇಳ್ತಾ ಇದ್ದ, ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಅಲ್ಲ ಹೇಳ್ತಾ ಇರೋದು, ಅವನ ಇಕ್ಕಟ್ಟಲ್ಲಿ ಇದ್ದೀನಿ ಅಂತಲ್ಲ ಹೇಳೋದು. ನನ್ನ ಕಾಲುಗಳು ಇಕ್ಕಟ್ಟು, ನನಗೆ ಇಕ್ಕಟ್ಟು ಅಂದಾಗ ಈ ಸಂದೇಶ ಯೋಚನೆ ಮಾಡೋವಾಗೆಲ್ಲ ನನಗೆ ಚೆನ್ನಾಗಿ, ನನಗೊಂದು ಉದಾಹರಣೆ ತಗೊಂಡಿದ್ದೀನಿ. ಈ ಸಿಟಿಯಲ್ಲಿ ಓಡಾಡೋರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಡ್ತಾರೆ ನೋಡಿ, ಗಂಟೆಗಳು ಟ್ರಾಫಿಕ್ ಜಾಮ್. ಅರ್ಧ ಗಂಟೆಯಲ್ಲಿ ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು, ಆದರೆ ನನಗೆ 2.5 ಗಂಟೆ ಆಗುತ್ತೆ.
ನಾನು ಬೆಳಗ್ಗೆ 9:15 ಗಂಟೆಗೆ ನಾನು ಕಾರ್ ಸ್ಟಾರ್ಟ್ ಮಾಡಿದ್ರೆ ಎಲೆಕ್ಟ್ರಾನಿಕ್ ಅಥವಾ HSR ಲೇಔಟ್ಗೆ ಹೋಗ್ಬೇಕು ಅಂತಂದರೆ ನನಗೆ ನಾನು ಬೆಳಗ್ಗೆ ಇವಾಗ ಹೋದ್ರೆ ನಾನು 15 ನಿಮಿಷಕ್ಕೆ ಹೋಗ್ತೀನಿ. HSR ಲೇಔಟ್ಗೆ ನನ್ನ ಕಾರಲ್ಲಿ ನನ್ನ ಡ್ರೈವಿಂಗಲ್ಲಿ 15 ನಿಮಿಷಕ್ಕೆ ಹೋಗ್ತೀನಿ. ಅದನ್ನೇ ನಾನು 9:15 ಗಂಟೆಗೆ ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋದರೆ ನಾನು ಹೋಗೋದೆ 11:30 ಆಗುತ್ತೆ. ಕಾರಣ ಏನು ಹೇಳ್ರಿ? ಟ್ರಾಫಿಕ್ ಜಾಮ್. ಅನೇಕರ ಜೀವನ ಟ್ರಾಫಿಕ್ ಜಾಮ್. ಈ 10 ವರ್ಷ ನಾನು ಒಂದು ಟ್ರಾಫಿಕ್ ಜಾಮಲ್ಲಿದ್ದೆ. ನನ್ನ ಮೇಲಿರೋ ಅಭಿಷೇಕ, ನನ್ನ ಕರೆ, ಹೋರಾಟಗಳಿದೆ, ವಿರೋಧಿಗಳಿದ್ದಾರೆ. ಅದು ಮನೆಯಲ್ಲೂ ಇರ್ತಾರೆ, ಜೊತೆಯಲ್ಲೂ ಇರ್ತಾರೆ, ಊರಲ್ಲೂ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಯಾರೋ ತಪ್ಪುಗಳಿಂದ. ಯಾಕೆ ದಾವೀದನಿಗೆ ಕಷ್ಟ? ಸೌಲನ ವಿರುದ್ಧವಾಗಿದ್ದ, ಸ್ವಂತ ಮನೆಯವರು ವಿರುದ್ಧವಾಗಿದ್ದರು, ಅನೇಕ ದೇಶದವರು ದಾವೀದನಿಗೆ ವಿರುದ್ಧವಾಗಿದ್ದರು. ಅವನಿಗೆ ದೇಶನ ಸಂತೋಷವಾಗಿ, ಕುಟುಂಬನ ಸಂತೋಷವಾಗಿ ನಡೆಸೋದಕ್ಕಾಗ್ತಿಲ್ಲ. ದೇವರಿದ್ದಾನೆ, ನಂಬಿಕೆ ಇದೆ, ಆದರೆ ಇಕ್ಕಟ್ಟು ಬಂತು. ಹಾಗೆ ದೇವ್ರನ್ನ ಆರಿಸ್ಕೊಂಡು ನಿನಗೂ ನನಗೂ ಇಕ್ಕಟ್ಟುಗಳು ಬಂದಿರೋದಾದರೆ ಇಕ್ಕಟ್ಟುಗಳನ್ನ ದೇವರು ಬದಲಾಯಿಸಿ ನಿಮ್ಮನ್ನೊಂದು ವಿಶಾಲ ಸ್ಥಳಕ್ಕೆ ಬರಬೇಕು. ನಿಮ್ಮ ವಿಶಾಲ ಸ್ಥಳಕ್ಕೆ ನಾವು ಶಿಫ್ಟ್ ಆಗೋದಕ್ಕೆ ಹೋಗ್ತೀವಿ. ನನ್ನ ಭಾಷೆಯಲ್ಲಿ ನಾನು ಯಾವತ್ತೂ ಈ ಶಿಫ್ಟ್ ಅನ್ನೋದನ್ನು ನಾನು ಉಪಯೋಗಿಸಲೇ ಇಲ್ಲ, ನನ್ನ ಬಾಯಿಂದ ಬರಲೇ ಇಲ್ಲ. ದೇವರು ಒಂದು ಶಿಫ್ಟ್. ಅಲ್ಲೆಲ್ಲೂಯ್ಯ. ಶಾಲೋಮ್ ಸಭೆಗೂ ನೀವು ಹೊಸದಾಗಿ ಬಂದವರೆಲ್ಲ ಸುಮ್ಮನೆ ಬಂದಿದ್ದಲ್ಲ. ದೇವರು ನಿಮ್ಮ ಜೀವನದ ಇಕ್ಕಟ್ಟುಗಳನ್ನ ಬದಲಾಯಿಸೋದಕ್ಕೆ, ನಿಮ್ಮ ಇಕ್ಕಟ್ಟುಗಳನ್ನು ಬದಲಾಯಿಸೋದಕ್ಕೆ ಕರ್ತನು ನಿಮ್ಮನ್ನು ಈ ಸಭೆಗೆ ಈ 2025 ನಿಮ್ಮನ್ನು ಇಲ್ಲಿ ಕೂರಿಸಿರೋದು ನಿಮ್ಮ ಕಷ್ಟಗಳಲ್ಲಿ ನಿಮ್ಮನ್ನು ನಡೆಸೋದಕ್ಕಲ್ಲ, ನಿಮ್ಮ ಇಕ್ಕಟ್ಟುಗಳಿಂದ ನಿಮ್ಮನ್ನು ಬಿಡಿಸೋದಕ್ಕೆ. ಹಲ್ಲೆಲೂಯಾ. ಕೀರ್ತನೆಗಳು 118:5. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಓದಬೇಕು. ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಎಲ್ಲಿಟ್ಟನು? ವಿಶಾಲ ಸ್ಥಳದಲ್ಲಿ ಇಟ್ಟನಂತೆ. ಅಲ್ಲೆಲ್ಲೂಯ್ಯ. ಅಂದ್ರೆ ಇಲ್ಲಿವರೆಗೂ ಇವನು ಎಲ್ಲಿದ್ದ ಅಂತಂದ್ರೆ ಇಕ್ಕಟ್ಟು. ಆಸೆ ಇದೆ, ಏನೋ ಆಗ್ಬಿಡ್ಬೇಕು, ಆಸೆ ಇದೆ, ಏನೇನೋ ಮಾಡಿಬಿಡ್ಬೇಕು, ಏನೇನೋ ಸಾಧಿಸ್ಬಿಡ್ಬೇಕು, ಸಂಪಾದನೆ ಮಾಡಿಬಿಡ್ಬೇಕು, ಕುಟುಂಬನ ದಡ ಸೇರಿಸ್ಬಿಡ್ಬೇಕು, ಏನೇನೋ ಆಸೆಗಳು. ಈ ಇಕ್ಕಟ್ಟು ಬಂದ್ಬಿಟ್ರೆ, ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡ್ಬಿಟ್ರೆ ಹೋಯ್ತು. 10 ವರ್ಷ ಹೋಯ್ತು, 5 ವರ್ಷ ಹೋಯ್ತು, 7 ವರ್ಷ ಹೋಯ್ತು. ಮದುವೆ ಮಾಡ್ಕೊಂಡು 30 ವರ್ಷ ಆಯ್ತು, ನನ್ನ ಜೀವನನೇ ಹೋಯ್ತು. ಇಕ್ಕಟ್ಟು. ಇವಾಗ ಈಗ ಟ್ರಾಫಿಕ್ ಜಾಮ್ ಸ್ವಲ್ಪ ಕ್ಲಿಯರ್ ಆಗ್ಬಿಟ್ರೆ ಇವನ್ ಹತ್ರಲ್ಲಿ ಹೋಗೋನು, ನನ್ನ ಕಾಲುಗಳು ವಿಶಾಲ ಸ್ಥಳದಲ್ಲಿ ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಇಟ್ನು. ಇಷ್ಟಿಷ್ಟು ಮನೆಗಳಲ್ಲಿ ಇರೋದಲ್ಲ, ಇಷ್ಟಿಷ್ಟು ಕೆಲಸಗಳಲ್ಲಿ 10,000 5,000 2,000 ದುಡ್ಕೊಂಡಿರೋದಲ್ಲ. ಆತ ನಿನ್ನನ್ನು ಬಿಡಿಸಿ ತಗೊಂಡೋಗಿ ಇಟ್ಬಿಟ್ರೆ ವಿಶಾಲ ಸ್ಥಳ. 1,000 ದುಡಿಯೋನು 1,00,000 ದುಡಿಬೇಕು, 1,00,000 ದುಡಿಯೋನು 10 ಲಕ್ಷ ದುಡಿಬೇಕು, 10 ಲಕ್ಷ ದುಡಿಯೋನು 1 ಕೋಟಿ ದುಡಿಬೇಕು. ಇದೇ ಆಶೀರ್ವಾದ, ಇದೇ ದಾವೀದನ ಆಶೀರ್ವಾದ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸಾಯೋವರೆಗೂ 10,000 15,000 ದುಡ್ಕೊಂಡಿದ್ರೆ ನಿನಗೆ ವಿಶಾಲ ಸ್ಥಳ ಎಲ್ಲಿದೆ? ನೀನು ಇಕ್ಕಟ್ಟಲ್ಲೇ ಇರೋದು. 1,00,000 ಬೇಕು, ಬರೋದು 20,000. ಏನ್ ಮಾಡ್ತೀರಿ? ಅಲ್ಲೋಗಿ ಸಾಲ ತಗೋ, ಇಲ್ಲೋಗಿ ಸಾಲ ತಗೋ, ಅಲ್ಲೋಗಿ ಲೋನ್ ತಗೋ, ಅವ್ರ ಹತ್ರ ಹೋಗಿ ಕೇಳಿ, ಇವ್ರ ಹತ್ರ ಹೋಗಿ ಕೇಳಿ. ಇಕ್ಕಟ್ಟು ಬಾಧೆ. ಅದಕ್ಕೆ ದೇವರು ಸಭೆಗೆ ಮಾತಾಡ್ತಾ ಇದ್ದಾನೆ, ಅನುಭವ ಅಲ್ಲ ಇದು, ಆ ಅನುಭವ ದಾಟಿ ಆತನು ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಹಲ್ಲೆಲೂಯಾ. ನನಗಿಂತ ಜೋರಾಗಿ ಶಬ್ದ ಸಭೆಯಲ್ಲಿ ಬರಬೇಕು. ಹಲ್ಲೆಲೂಯಾ. ಆ ಮೇಲಿನ ವಾಕ್ಯನ ಇಕ್ಕಟ್ಟಿನಲ್ಲಿ ಯಾರೆಲ್ಲ ಮೊರೆ ಇಟ್ಟಿದ್ದೀರಿ? ಕಷ್ಟಗಳಲ್ಲಿ ಮೊರೆ ಇಟ್ಟಿರೋರು ನಿಮಗೆ ದೇವರು ಮಾತಾಡ್ತಾ ಇರೋದು. ಮೊರೆ ಇಡಲಿಲ್ಲ ಅಂದರೆ ನೀವು ಇಕ್ಕಟ್ಟಲ್ಲಿ ಇರ್ತೀರಿ. ಇನ್ಮೇಲೆ ಮೊರೆ ಇಡಿ, ಇಕ್ಕಟ್ಟುಗಳು ಬದಲಾಗುತ್ತೆ. ಈಗ ದೇವರು ಮಾತಾಡ್ತಾ ಇರೋದು, ನಾನು ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿ. 2025 ಪ್ರಾರ್ಥನೆಗೆ ಉತ್ತರನೂ ಬರುತ್ತೆ,
ನಿಮ್ಮನ್ನ ತಗೊಂಡೋಗಿ ಇಲ್ಲಿ ಮಾತಾಡೋದು, ನಿಮ್ಮನ್ನ ತಗೊಂಡೋಗಿ ವ್ಯಾಪಾರಗಳಲ್ಲಿ ಇಕ್ಕಟ್ಟಿದೆಯಾ ನೋಡಿ, ನೀವು ಮಾಡೋ ಕೆಲಸಗಳಲ್ಲಿ ಇಕ್ಕಟ್ಟಿದೆಯಾ ನೋಡಿ, ನೀವು ಮೊರೆ ಇಟ್ಟಿದ್ದೀರ, ಅಪ್ಪಾ ನಾನು ಕಷ್ಟದಲ್ಲಿದ್ದೀನಿ, ಈಗ ಬಂದು ಶಿಲ್ಪ ಹೇಳಿದ್ಲು ನೋಡಿ, ಏನಪ್ಪಾ ಮಾಡೋದು, ಏನಪ್ಪಾ ಅವ್ರಿಗೆ ನೋಡಿ ಪಾಸ್ಟ್ರು ಇಲ್ಲ, ಸಭೆನೂ ಇಲ್ಲ, ಸಭೆನ ಬಿಟ್ಬಿಟ್ಟಿದ್ರು, ಪಾಸ್ಟ್ರ್ ಐಕ್ಯನೂ ಇಲ್ಲ, ಅಲ್ಲೆಲ್ಲೂಯ್ಯ. ಆದರೂ ಅವಳು ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಾನೆ. ನೀನು ನಾನು ಆರಾಧನೆ ಮಾಡುವ ದೇವರು, ನಾವು ಎಂಥ ಸ್ಥಿತಿಯಲ್ಲಿದ್ದೀವಿ, ನಾವು ಎಂಥ ಸ್ಥಿತಿಯಲ್ಲಿ ಕೈ ಬಿಡಲ್ಪಟ್ಟಿದ್ದೀವಿ. ಎಸ್, ದೇವರು ನೋಡುವವನಾಗಿದ್ದಾನೆ. ನೀನು ಎಂಥ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವುದಾದರೂ ನನ್ನ ದೇವರು ಕೇಳುವವನಾಗಿದ್ದಾನೆ. ಸಭೆಯಲ್ಲಿ ಮಾಡಿದ್ರೆ ಮಾತ್ರ ದೇವರು ಪ್ರಾರ್ಥನೆ ಕೇಳ್ತಾನೆ, ಇಲ್ಲ ಸಭೆಯಲ್ಲೂ ಪ್ರಾರ್ಥನೆ ಮಾಡಿ. ನೀವು ಎಂಥ ಸ್ಥಿತಿಯಲ್ಲಿ ಕೈ ಬಿಡಲ್ಪಟ್ಟ ಸ್ಥಿತಿಗಳಲ್ಲಿ ಪ್ರಾರ್ಥನೆ ಮಾಡುವಾಗಲೂ ದಾವೀದನ ಅದೇ ಅನುಭವನೇ. ಮನೆಯಲ್ಲಿಲ್ಲ, ಊರಲ್ಲಿಲ್ಲ, ಅವನ ಜೀವನ ಚರಿತ್ರೆನ ಹೋಗಿ ಓದಿ ಮನೆಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಅವನು ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ನಾನೇನು ಮಾಡಿದೆ, ಮೊರೆ ಇಟ್ಟೆನು. ಈಗೇನಾಯ್ತಂತೆ, ಸದುತ್ತರವನ್ನು ದಯಪಾಲಿಸಿ ವಿಶಾಲ ಸ್ಥಳದಲ್ಲಿ ಇಟ್ಟನು. ನಾನೆಲ್ಲಿಟ್ನು ಅಷ್ಟೇ. 2025 ಆರಂಭದಿಂದನೇ ಈ ಸಾಕ್ಷಿಗಳು, ಆರಂಭದಿಂದನೇ ಈ ಸಾಕ್ಷಿಗಳು ನಿಮ್ಮ ಮನೆಗಳಲ್ಲಿ, ನಿಮ್ಮ ಸಭೆಯಲ್ಲಿ ಇದನ್ನು ನಾವು ಕೇಳ್ತಾನೇ ಇರಬೇಕು. ಪಾಸ್ಟರ್, ಇಕ್ಕಟ್ಟು ಬದಲಾಗ್ತಾ ಇದೆ, ಕಷ್ಟ ಹೋಗ್ತಾ ಇದೆ, ಸುಖ ಬರ್ತಾ ಇದೆ, ನಿಂದೆ ಅವಮಾನಗಳು ಹೋಗ್ತಾ ಇದೆ, ಸಂತೋಷ ಬರ್ತಾ ಇದೆ, ನಾವು ಕುಗ್ಗಿದ ದಿವಸಗಳು ಹೋಯಿತು. ಕರ್ತನು ನಮ್ಮನ್ನು ಎಲ್ಲಿಡ್ತಾ ಇದ್ದಾನೆ, ಹೇಳ್ರಿ ಎಲ್ಲಿಟ್ನ, ಅಲ್ಲೆಲ್ಲೂಯ್ಯ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ, ಅವ್ರು ಬಾರಿಸೋರ ಜೊತೆಲಿ ಸೇರಿ ಕೈಗಳನ್ನು ತಟ್ಟಿ ಹಲ್ಲೆಲೂಯ್ಯ. ನಾನು ಹೇಳಿದೆ ಈ 3 ವಾಕ್ಯ ನೀವು ಮನೆಯಲ್ಲಿ ಹೋಗ್ಬಿಟ್ಟು ಧ್ಯಾನಿಸಿ. ಒಂದು ಹೇಳ್ತಾನೆ ಅವನು ಸೇರಿಸಿದನು, 2ನೇದು ಹೇಳ್ತಾನೆ ನಿಲ್ಲಿಸಿದ್ದಿ, 3ನೇದು ಹೇಳ್ತಾನೆ ಇಟ್ಟನು. 3 ಆಶೀರ್ವಾದ ಹೇಳ್ತಾನೆ ನೋಡ್ರಿ. ಒಬ್ಬನೇ ಸೇರಿಸುದನು, ಎಲ್ಲಿ ಸೇರಿಸಬೇಕು ನಿಮ್ಮನ್ನು ಅಲ್ಲಿ ಸೇರಿಸ್ಬಿಡ್ತಾನ. ನೀವೇ ಅಂಟ್ಕೊಂಡು ಕೂತ್ಕೊಂಡ್ರೆ ಇದೇ ನನ್ನ ಕೆಲಸ, ಇದೇ ನನ್ನ ಮನೆ, ಇದೇ ನನ್ನ ಊರು, ನಾನು ಇಲ್ಲೇ ಇರ್ತೀನಿ ಅಂತ ನೀವು ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರು ಬದಲಾಯಿಸಕ್ಕಾಗಲ್ಲ. ನೀವು ದೇವರ ಆಲೋಚನೆಗೆ ಒಪ್ಪಿಸ್ಕೊಟ್ಬಿಟ್ಟು, ದೇವ್ರ ತೀರ್ಮಾನಕ್ಕೆ ಒಪ್ಪಿಸ್ಕೊಟ್ಬಿಟ್ಟು, ಇಕ್ಕಟ್ಟು ಬದಲಾಗಬೇಕು, ತಕ್ಷಣ ಹೇಳ್ತಾನೆ ಈ ಊರು ಬಿಟ್ಟು ಆ ಊರಿಗೆ ಹೋಗಂದ್ರೆ ನೀವು ಹೋಗ್ಬಿಡ್ಬೇಕು. ಈ ಕೆಲಸನ ಬಿಡು ಅಂದ್ರೆ ನೀವು ಬಿಡಬೇಕು. ದೇವ್ರ ಶಬ್ದನ ಕೇಳಿಬಿಡಿ. ನೀವಾಗ ಬಿಟ್ಬಿಟ್ಟು ಆಮೇಲೆ ಏನೋ ಮಾಡ್ಕೊಂಬಂದ್ಬಿಟ್ಟು ನಾನೇನು ಮಾಡೋಕ್ಕಲ್ಲ, ಆಗಲ್ಲ. ಬಿಡಿ, ಮಾಡು. ಅಲ್ಲಿ 3 ಆಶೀರ್ವಾದ ಹೇಳ್ತಾನೆ. 1 ಸೇರಿಸಿದನು, 2 ನಿಲ್ಲಿಸಿದ್ದಿ, 3 ಇಟ್ಟನು. ಈ 3 ಆಶೀರ್ವಾದನು ನೀವು ಹೋಗ್ಬಿಟ್ಟು ಮನೆಗಳಲ್ಲಿ ಧ್ಯಾನಿಸಿ. ಅವನು ಮೂರು ಮಾತು ಒಬ್ಬನೇ ಹೇಳ್ತಾನ. ನಾನು ಅವನು ಬಿಡಲ್ಲ, ನಾನೇನು ಮಾಡೋದಂದ್ರೆ ಇನ್ನು ಅಲ್ಲೇ ಸಾಯಿ, ನಿನ್ನ ಹೆಂಡತಿ ಮಕ್ಕಳು ಹಂಗೆ ಸಾಯ್ತಾರ ಇಕ್ಕಟ್ಟಲ್ಲಿ. ದೇವರು ನಾನು ನಿನ್ನನ್ನು ವಿಶಾಲ ಸ್ಥಳಕ್ಕೆ ನಡೆಸ್ತೇನೆ, ಬಿಟ್ಟು ಬಾರೋ ಅಂತಂದ್ರೆ ಹೋಗಯ್ಯ, ಈ ಊರಿಲ್ಲ ಅಂದರೆ ನನಗೆ ದೊಡ್ಡ ಊರು ಅಲ್ಲಿ ಕಾಯ್ಕೊಂಡಿದೆ, ಈ ಕೆಲಸ ಇಲ್ಲ ಅಂದರೆ ನನಗೆ ದೊಡ್ಡ ಕೆಲಸ ಅಲ್ಲಿ ಕಾಯ್ಕೊಂಡಿದೆ, ನಾನಿಲ್ಲಿ ತಗೊಳ್ಳೋದು 20,000 ನನಗೆ ಲಕ್ಷಗಳಲ್ಲಿ ಕಾಯ್ತಾ ಇದೆ. ನಂಬಿಕೆಯಿಂದ ಬನ್ನಿ ಹೇಳಿ. ದಾವೀದನ ಹೇಳ್ದಂಗೆ 2025ರಲ್ಲಿ ಹೇಳಿ, ನನ್ನನ್ನು ದೇವರು ವಿಶಾಲ, ಹೇಳು ನನ್ನನ್ನು ಕರ್ತನು ವಿಶಾಲ. 3,000 ರೂಪಾಯಿ ಮನೆ ಕೆಲಸಕ್ಕೆ ಅಂಟ್ಕೊಂಡ್ಬಿಟ್ಟು ಎಲ್ಲಿ ವಿಶಾಲ ಸ್ಥಳಕ್ಕೆ ಹೋಗ್ತೀರಿ ನೀವು? ಎಲ್ಲೋತೀರಿ ವಿಶಾಲ ಸ್ಥಳಕ್ಕೆ ನೀವು? ಅಷ್ಟೇ, ನಿಮ್ಮ ಜೀವನ ಹೋಯ್ತು. ಬಿಡಿಸ್ತೀನಿ ಅಂತನಾ ಬಿಡಿಸ್ಕೊಂಡು ಬಂದ್ಬಿಡ್ರಿ. ನಿಮ್ಮನೆ ಕೆಲಸದವ್ರು ಬಂದ್ಬಿಡ್ತಾರ, ನೀವು 4 ಜನ ಕೆಲಸ ಕೊಡ್ತೀರಿ. ಕೈ ತಟ್ಟಿ. ಅವನ ಸೌಂಡ್ ಜಾಸ್ತಿ ಇದೆ, ನಿಮ್ಮ ಸೌಂಡ್ ಕಡಿಮೆ ಇದೆ. ಅಲ್ಲೆಲ್ಲೂಯ್ಯ. ನೋಡಿ, ಹುಡುಗರು ಚೆನ್ನಾಗಿ ತಟ್ತಾರ. ಬರೋವಾಗ ನನ್ನ ಕೆಲಸ ಬದಲಾಯಿತು, ನಂಗೆ ಪ್ರಮೋಷನ್ ಬಂತು, ನನ್ನ ಮನೆ ಬದಲಾಯಿತು, ನನ್ನ ಮನೆಯಲ್ಲಿ ರಕ್ಷಣೆಗಳುಂಟಾಯಿತು. ಸಾಕ್ಷಿಗಳು ಬರಬೇಕು. ದಾವೀದನು ಎಲ್ಲ ಆಗಿದ್ದನ್ನು ಹೇಳ್ತಾವನೆ. ನೀನು ನಾನು
ಆಗ್ತಾ ಇದೆ. ಆಯಿತು, ಬರಬೇಕು. ಬರೋ ಭಾನುವಾರದಿಂದ ಸಾಕ್ಷಿಗಳು ಬರಬೇಕು. 2025 ಹೇಳಮ್ಮ, ನೀನು ಚೆನ್ನಾಗಿ ಹೇಳ್ತೀಯಲ್ಲಮ್ಮ. ವಿಶಾಲಸ್ತ ಹೇಳ್ರಯ್ಯ. 2025 ಆ 3 ವಾಕ್ಯಗಳನ್ನ 3 ಅಧ್ಯಾಯಗಳಲ್ಲಿ ಮನೇಲಿ ಹೋಗೋದೇಳಿ. ಆತನು ನನ್ನನ್ನು ಬಿಡಿಸಿ. ಹೇಳಮ್ಮ. ಆತನು ನನ್ನನ್ನು ಬಿಡಿಸಿ